ಹಲೋ ಗೈಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಗೀತು ಅಂಡ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದಿಲ್ಲ ಅಂತ ಹೇಳಿ ಕೆಲವೊಬ್ರು ಇಂಜಿನಿಯರಿಂಗ್ ಸೀಟ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಟಾಪ್ ಕಾಲೇಜ್ ಸಿಗಲ್ಲ ಅಂತ ಕೆಲವೊಬ್ರು ಸಿಟಿ ಅಲ್ಲಿ ಟಾಪ್ ತಗೊಳ್ಳೋಣ ಅಂತ ಇರ್ತಾರೆ. ಸೊ ಕೆಲವೊಬ್ರು ನಾನು ಡಾಕ್ಟರೇಟ್ ಮಾಡಬೇಕು ಅಂತ ಮೆಡಿಕಲ್ ಸೀಟ್ ನಮ್ಗೆ ಸಿಗಲ್ಲ ಅಂತ ಹೇಳಿ ಅವರು ಮೆಡಿಕಲ್ ನೀಟ್ಗೆ ಡ್ರಾಪ್ ತಗೊಳ್ಳೋಣ ಅಂತ ಹೇಳ್ತಾರೆ. ಸೊ ಎರಡು ಕೇಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ KCET ಡ್ರಾಪ್ ಬಗ್ಗೆ ಮಾತಾಡೋಣ. ಸಿಇಟಿಗೆ 1 year ಡ್ರಾಪ್ ಇಸ್ ನಾಟ್ ನೆಸೆಸರಿ ಗೈಸ್. 1 year ಡ್ರಾಪ್ ಅವಶ್ಯಕತೆ ಇಲ್ಲ. ಐ ಆಮ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್. ಇಂಜಿನಿಯರಿಂಗ್ ಅಲ್ಲಿ ಏನಿಲ್ಲ ಗುರು. ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಥಿಂಗ್ ಇಸ್ ದೇರ್. ಎಲ್ಲ ಔಟ್ಡೇಟೆಡ್ ಸಿಲೆಬಸ್. ನೀವು ಯಾವುದೇ ತಗೊಳ್ಳಿ, VTU ಕಾಲೇಜ್ ತಗೊಳ್ಳಿ, ಆಟೋನಮಸ್ ತಗೊಳ್ಳಿ, ಔಟ್ಡೇಟೆಡ್ ಸಿಲೆಬಸ್ ಇನ್ನ ಇದೆ. ಬಟ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಕಾಲೇಜಸ್ಗೂ ಸ್ವಲ್ಪ ಹೈ ರೆಪ್ಯೂಟೆಡ್ ಕಾಲೇಜ್ ಡಿಫ್ರೆನ್ಸ್ ಏನಂದ್ರೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್. ಓನ್ಲಿ ಆಪರ್ಚುನಿಟೀಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ಟಾಪ್ ಕಾಲೇಜಸ್ ಓದಿದ್ರೆ ಮಾತ್ರ ನಿಮಗೆ ಪ್ಲೇಸ್ ಆಗುತ್ತೆ ಅನ್ನೋದು ಸುಳ್ಳು. ಅದೇ ನೀವು ನಾರ್ಮಲ್ ಕಾಲೇಜಸ್ ಓದಿದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಆಗೋದಿಲ್ಲ ಅನ್ನೋದು ಸುಳ್ಳು. ನೀವು ಬೇಕಾದ್ರೆ ನಾರ್ಮಲ್ ಕಾಲೇಜಸ್ ಓದಿ ಆನ್ಲೈನ್ ಕೋರ್ಸಸ್ ನ ಪರ್ಚೇಸ್ ಮಾಡಿ, ಆನ್ಲೈನ್ ಕೋರ್ಸಸ್ ಮಾಡಿ ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡ್ರೆ ನೀವು ಪ್ಲೇಸ್ ಆಗೋದು ಗ್ಯಾರಂಟಿ. ಸ್ಕಿಲ್ಸ್ ಮ್ಯಾಟರ್ ದಿ ಮೋಸ್ಟ್. ಓನ್ಲಿ ಟಾಪ್ ರೆಪ್ಯೂಟೆಡ್ ಕಾಲೇಜಸ್ ಓನ್ಲಿ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಕೊಡ್ತಾ ಅಷ್ಟೇ ಹೊರತು ಅದಕ್ಕೆ ನೀವು 1 year ಡ್ರಾಪ್ ಸುಮ್ಮನೆ ವೇಸ್ಟ್ ಗುರು, ನಿಜ. ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಕಾಲೇಜಸ್ ಅಲ್ಲೇ ಓದಿ ಗ್ರಾಜುಯೇಷನ್ 1 year ಬೇಗ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಡ್ರಾಪ್ ತಗೊಳ್ಳಿಲ್ಲ ಅಂತಂದ್ರೆ, ಆ 1 year ಡ್ರಾಪ್ ತಗೊಂಡಿಲ್ಲ ಅಂದ್ರೆ ನೀವು ಗ್ರಾಜುಯೇಷನ್ ಆಗ್ಬಿಟ್ಟು ನೀವು ನೆಕ್ಸ್ಟ್ ನಿಮ್ಮ ರಿಸ್ಯೂಮ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಡು ಗ್ರಾಜುಯೇಷನ್ ಆಗಿ 2-3 months ಅಲ್ಲಿ ನೀವು ಒಳ್ಳೆ ಆಫ್ ಕ್ಯಾಂಪಸ್ ಅಲ್ಲಿ ಟ್ರೈ ಮಾಡಿ ಪ್ಲೇಸ್ ಆಗ್ಬೋದು. ಅದಕ್ಕೆ 1 year ಡ್ರಾಪ್ ಇಸ್ ನಾಟ್ ನೆಸೆಸರಿ. ಬಟ್ ಇಫ್ ಯು ವಾಂಟ್ ಲೈಕ್ ನೀವು ಫಾರ್ ಎಕ್ಸಾಂಪಲ್ NIT IIT ಅಂತ ಒಳ್ಳೆ ಕಾಲೇಜಸ್ ಅಲ್ಲಿ ಓದ್ಬೇಕಂದ್ರೆ ದೆನ್ ಯು ಟೇಕ್ ಎ ಡ್ರಾಪ್. ಸೊ ಬಟ್ ಏನಂತಂದ್ರೆ ನೀವು ಪ್ರೀವಿಯಸ್ ಹಾರ್ಡ್ ವರ್ಕ್ ಏನ್ ಮಾಡಿದಿರಾ ಅದಕ್ಕಿಂಟು 10x ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. JEE ಅಂಡ್ JEE ಮೈನ್ಸ್, JEE ಅಡ್ವಾನ್ಸ್ಗೆ ನೀವು ಫಾರ್ ಎಕ್ಸಾಂಪಲ್ 10x ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಟೇಕ್ ಎ ಡ್ರಾಪ್ ಓನ್ಲಿ ಫಾರ್ JEE, ಓನ್ಲಿ ಫಾರ್ ಟು ಟೇಕ್ ಅಡ್ಮಿಷನ್ಸ್ ಇನ್ NIT ಅಂಡ್ IIT ಲೆವೆಲ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತಂದ್ರೆ ದೆನ್ ಯು ಟೇಕ್. ಸೊ ಇಲ್ಲ ಬ್ರೋ ನಾವು KCET ಅಲ್ಲೇ ಡ್ರಾಪ್ ತಗೊಂತೀವಿ, KCET ಅಲ್ಲೇ ಫೋಕಸ್ ಮಾಡ್ತೀವಿ, ನಮ್ KCET ಕಾಲೇಜ್ ಸಾಕು ಅಂತಂದ್ರೆ ಫಸ್ಟ್ ನೀವು ನಿಮ್ ಫ್ಯಾಮಿಲಿ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನು ತಿಳ್ಕೊಬೇಕು ಗುರು. ಫಾರ್ ಎಕ್ಸಾಂಪಲ್ ನೀವು ಡ್ರಾಪ್ ತಗೊಳ್ಳಂದ್ರೆ ನೀವು ಕೋಚಿಂಗ್ ಸೆಂಟರ್ಸ್ಗೆ ಮಿನಿಮಮ್ ಅಂತಂದ್ರು 1.5 ಇಲ್ಲಾಂದ್ರೆ 1 lakhs ಮಿನಿಮಮ್ ಅಂದ್ರೂ ನೀವು ಪೇ ಮಾಡ್ಬೇಕು ಕೋಚಿಂಗ್ ಸೆಂಟರ್ಸ್ಗೆ. ಕೆಲವು ಕೋಚಿಂಗ್ ಸೆಂಟರ್ಸ್ 3 lakhs ಗುಣ ಚಾರ್ಜ್ ಮಾಡ್ತಾರೆ. ಸೊ ಅಷ್ಟು ಮನಿ ಕೊಟ್ಟು 1 year ಡ್ರಾಪ್ ತಗೊಂಡು ನೆಕ್ಸ್ಟ್ ನೀವು ಒಳ್ಳೆ ರ್ಯಾಂಕ್ ಬಂದ್ರೂ ನೀವು ಕಾಲೇಜಸ್ ಅಲ್ಲಿ ಫ್ರೀ ಸೀಟ್ ಸಿಗಲ್ಲ. ಅಲ್ಲೂ ಮಿನಿಮಮ್ ಫೀಸ್ ಅಂತ ಇರುತ್ತೆ. ಸೊ ನಮ್ ಬ್ಯಾಚ್ಗೆ ಆಕ್ಚುಲಿ 1.7-1.15 lakhs ಪರ್ ಇಯರ್ ಇಂಜಿನಿಯರಿಂಗ್ ಕೋರ್ಸಸ್ಗೆ, ದಟ್ ಫ್ರಮ್ KCET ಇಂದ ಬಂದವರಿಗೆ. ಸೊ ನೀವು ಈ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಯರ್ ನೀವು ಡ್ರಾಪ್ ತಗೊಳೋಷ್ಟಕ್ಕೆ ಅದು ಆಕ್ಚುಲಿ 1.3, 1.4, 1.5 ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಕಾಲೇಜಸ್ ಅಲ್ಲಿ ಫ್ರೀ ತಗೊಂತಾರ. ಕಾಲೇಜಸ್ ಅಲ್ಲಿ ಮತ್ತೆ ಕೇಳ್ತಾರೆ, ಎಕ್ಸ್ಟ್ರಾ ಮನಿ ಕೇಳ್ತಾರೆ, ಎಕ್ಸ್ಟ್ರಾ ಫೀಸ್ ಕೇಳ್ತಾರೆ. ನನ್ನ ಕಾಲೇಜಲ್ಲಿ ತಗೊಳ್ಳಿ, ಎಕ್ಸ್ಟ್ರಾ ಫೀಸ್ ನಾನು ಕಟ್ಟಿದ್ದು 50,000 ಕಟ್ಟಿದ್ದು, 50,000 ಎಕ್ಸ್ಟ್ರಾ ಫೀಸ್. ಸೊ ಇದೆಲ್ಲ ಎಕ್ಸ್ಟ್ರಾ ಫೀಸ್ ಇರುತ್ತೆ ಗುರು. ನಿಮ್ಗೆ ಎಲ್ಲಿ ಫ್ರೀ ಸೀಟ್ 0 rupeesಗೆ ಫ್ರೀ ಸೀಟ್ ಕೊಡಲ್ಲ. ನೀವು ಮತ್ತೆ ಮನಿ ಪೇ ಮಾಡಬೇಕು, ಮತ್ತೆ ಅಡ್ಮಿಷನ್ 1 year ಲೇಟ್ ಆಗುತ್ತೆ, ಮತ್ತೆ ಗ್ರಾಜುಯೇಷನ್ ಆಗೋದು 1 year ಲೇಟ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಮತ್ತೆ ಡ್ರಾಪ್ ತಗೋಬೇಕಂತಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ 50% ಅದೇ ಕ್ಯಾರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 subjects ಮಿನಿಮಮ್ 300ಗೆ ಮಿನಿಮಮ್ ಅಂತಂದ್ರೂ 240-250 ರೇಂಜಲ್ಲಿ ಇದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಿದ್ರೆ ಡ್ರಾಪ್ ತಗೊಂಡ್ರು ವರ್ಕ್ ಆಗುತ್ತೆ. ಇಲ್ಲ ನಂದು ಲೆಸ್ ದೆನ್ 240, ಲೆಸ್ ದೆನ್ 200 ಇದೆ, ಎಲ್ಲ ಜಸ್ಟ್ ಪಾಸ್ ಆಗಿದ್ದೀನಿ, ನಾನು ಮತ್ತೆ ಕೋಚಿಂಗ್ ಸೆಂಟರ್ ಹೋಗ್ತೀನಿ, ನಾನು ನೀವು ಎಷ್ಟೇ ರ್ಯಾಂಕ್ ತೆಗೆದ್ರೂ ರ್ಯಾಂಕ್ ಕಡಿಮೆ ಅಂದ್ರೂ ಬರಲ್ಲ ಗುರು, ಜಾಸ್ತಿನೇ ಬರುತ್ತೆ. ಯಾಕಂದ್ರೆ 50 marks ನಿಮ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಮಾರ್ಕ್ಸ್ PCM 300ಗೆ ಮಿನಿಮಮ್ 270, 280 ಅಬೋ ಇದ್ರೆ ಓಕೆ. ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿ ರ್ಯಾಂಕ್ ತೆಗೆದ್ರು, ಚೆನ್ನಾಗಿ CET ಮಾರ್ಕ್ಸ್ ತೆಗೆದ್ರು ನೀವು ಒಳ್ಳೆ ರ್ಯಾಂಕ್ ಬರುತ್ತೆ. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಒಂದು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್, ನಿಮ್ಮ ಫ್ಯಾಮಿಲಿದು, ಅಂಡ್ ಇನ್ನೊಂದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್. PCM ಅಲ್ಲಿ 300 ಮಿನಿಮಮ್ ಅಂದ್ರೆ 240. ಫಾರ್ ಎಕ್ಸಾಂಪಲ್ ಬೈ ಚಾನ್ಸ್ ನಿಮ್ ಮಿಸ್ಟೇಕ್ಸ್ ಮಾಡಿ 240, 250 ಇದ್ರೂ ತಗೊಂಡ್ರೆ ಒಳ್ಳೇದು ನಡೆಯುತ್ತೆ. ನೀವು ವರ್ಕ್ ಚೆನ್ನಾಗಿ ಮಾಡಿದ್ರೆ CET ಮಾರ್ಕ್ಸ್ ಅಲ್ಲಿ. ಇನ್ನ ಇಲ್ಲ 270 ಮೇಲೆ ಇದ್ರೆ ಇನ್ನ ಒಳ್ಳೇದು ನಡೆಯುತ್ತೆ. ನೆಕ್ಸ್ಟ್ ಈಗ ನೀಟ್ ಡ್ರಾಪ್ ಬಗ್ಗೆ ಮಾತಾಡೋದಾದ್ರೆ, ಸೊ ಆಕ್ಚುಲಿ ನಾನೀಗ ಸೇಮ್ ನಿಮ್ ಸಿಚುವೇಶನ್ ಅಲ್ಲಿ ನಾನು ಇರ್ಬೇಕು. ಲೈಕ್ ಆಕ್ಚುಲಿ ನಾನು ಲಾಸ್ಟ್ ಇಯರ್ ನಾನು ನೀಟ್ಗೆ ಡ್ರಾಪ್ ತಗೊಳ್ಳೋಣ ಅಂತಿದ್ದೆ ಲಾಸ್ಟ್ ಮಿನಿಟ್ ವರ್ಗು. ಲೈಕ್ ಮೆಡಿಕಲ್ ಮಾಡೋಣ, ನೈಬರ್ಸ್ ಮೆಡಿಕಲ್ ಮಾಡೋ ಬೇರೆ ನಮ್ಮ ಫ್ರೆಂಡ್ಸ್ ಅದು ಇದು ಡ್ರಾಪ್ ತಗೋಯ್ತಾವಂತ. ಬಟ್ ಡ್ರಾಪ್ ತಗೊಂಡ್ರೆ 1 year ಚಾರ್ಜ್, 1 year ಕೋಚಿಂಗ್ ಸೆಂಟರ್ಸ್ಗೆ ನಾನು ಮಿನಿಮಮ್ ಅಂದ್ರೂ 2 lakhs ಕಟ್ಟಬೇಕು. ಮಿನಿಮಮ್ ಅಂದ್ರೂ 1.5-2 lakhs ಆವರೇಜ್ ಆಗಿ ಅಷ್ಟಿರುತ್ತೆ ಚಾರ್ಜ್. ಬಟ್ ಅಡ್ಮಿಷನ್ ಆಗೋದು 1 year ಲೇಟ್ ಆಗುತ್ತೆ. ಅಂಡ್ ಮೆಡಿಕಲ್ ಕೋರ್ಸ್ ಇರೋದು 5 years ಕೋರ್ಸ್. ನಾನು ಅಡ್ಮಿಷನ್ ಆಗೋದು 1 year ಲೇಟು, ಅಂಡ್ ನಾನು ಗ್ರಾಜುಯೇಷನ್ ಆಗೋದು 1 year 2 years ಲೇಟು. ಸೊ ಇವೆಲ್ಲ ಲೇಟ್ ಇರುತ್ತೆ. ನೆಕ್ಸ್ಟ್ ಆ 1 year ಅಲ್ಲಿ ಮೆಂಟಲ್ ಪ್ರೆಷರ್ ಹೇಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮೋಕ್ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಗುಡ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಮೋಕ್ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತಂದ್ರೆ ಆ ಡಿಸ್ಮೋಟಿವೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗುರು, ನಿಜ. ಆ ಮೆಂಟಲ್ ಪ್ರೆಷರ್ಸ್, ಆ ಫೈನಾನ್ಸ್ ಸಿಚುವೇಶನ್ಸ್
ಆ 1 year ಅಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಯಾರು ಬೇರೆ ಕೋರ್ಸಲ್ಲಿ ಜಾಯ್ನ್ ಆಗಿರ್ತಾರೆ. ಸೊ ನಾವು ಅದೇ ಕೋರ್ಸ್ನ ಮತ್ತೆ ಡ್ರಾಪ್ ತಗೊಂಡು ಮತ್ತೆ ಓದ್ತಾ ಇರ್ತೀವಿ. ಅದರಲ್ಲಿ ಮಾಕ್ ಟೆಸ್ಟ್ ಅಲ್ಲಿ ಒಂದ್ಸರಿ ಜಾಸ್ತಿ ಬಂದ್ರೆ ಒಳ್ಳೇದು. ಫಾರ್ ಎಕ್ಸಾಂಪಲ್ ಒಂದು ಮಾಕ್ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಡಿಸ್ಮೋಟಿವೇಟ್ ಆಗ ಚಾನ್ಸ್ ಇರುತ್ತೆ. ಸೊ ಈ ತರ ಇನ್ಕನ್ಸಿಸ್ಟೆನ್ಸ್ ಮೋಟಿವೇಶನ್ ಇಂದ ನನಗೆ ಮೆಂಟಲ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಡ್ರಾಪ್ ತಗೊಳಕ್ ಹೋಗ್ಲಿಲ್ಲ. ಲೈಕ್ ಮೆನಿ ನಮ್ಮ ಫ್ರೆಂಡ್ಸ್ ತಗೊಂಡವ್ರೆ, ದೇ ಆರ್ ಡೂಯಿಂಗ್ ಗುಡ್. ಸೊ ಬಟ್ ನನಗೆ ಆ ಮೆಂಟಲ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ನಾನು ತಗೊಂಡಿಲ್ಲ. ಬಟ್ ಆಕ್ಚುಲಿ ನನಗೆ ಪ್ಯಾಷನ್ ಇಲ್ಲ. ಯಾರೋ ನೈಬರ್ಸ್ ಹೇಳಿದ್ರು, ಯಾರೋ ಫ್ರೆಂಡ್ಸ್ ಹೇಳಿದ್ರು, ಯಾರೋ ಇದು ಮಾಡೋ ಅಂದ್ರೆ ಅಷ್ಟೇ ಇತ್ತು. ನನಗೆ ಆಕ್ಚುಲಿ ಪ್ಯಾಷನ್ ಇಲ್ಲ ಅದರಲ್ಲಿ ಮೆಡಿಕಲ್ ಫೀಲ್ಡ್. ಸೊ ಅದಕ್ಕೆ ನಾನು ಡ್ರಾಪ್ ತಗೊಂಡಿಲ್ಲ. ನೆಕ್ಸ್ಟ್ ಕೋಚಿಂಗ್ ಸೆಂಟರ್ಸ್ ಬಂದ್ರೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ಬಂದ್ರೆ ಅವ್ರು ಗ್ಯಾರಂಟಿ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಲ್ ಮಾಡ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿ 100% ನಿಮಗೆ ಪಕ್ಕ ಗೌರ್ಮೆಂಟ್ ಸೀಟ್ ಸಿಗುತ್ತಂತ ಗ್ಯಾರಂಟಿ ಕೊಡ್ತಾರೆ. ಸೊ ಆಕ್ಚುಲಿ ಗ್ಯಾರಂಟಿ ಇರೋದು ಅವ್ರ ಇನ್ಸ್ಟಿಟ್ಯೂಷನ್ ಮೇಲೆ ಅಲ್ಲ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಮೇಲೆ ಗ್ಯಾರಂಟಿ ಇರಬೇಕು. ಫಾರ್ ಎಕ್ಸಾಂಪಲ್ ಎಷ್ಟು ಒಳ್ಳೆ ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದ್ರೆ ನಿಮಗೆ ರ್ಯಾಂಕ್ ಬರಲ್ಲ ಗುರು. ಫಾರ್ ಎಕ್ಸಾಂಪಲ್ ಒಂದು ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. 4000, 5000, 10,000 ಸ್ಟೂಡೆಂಟ್ಸ್ ಕೋಚಿಂಗ್ ತಗೊಂತಾ ಇರ್ತಾರೆ. ಸೊ ಅದರಲ್ಲಿ ಮೈನ್ ಪಾಂಪ್ಲೆಟ್ ಲೈಕ್ ಎವ್ರಿ ನೀಟ್ ಎಕ್ಸಾಮ್ಸ್ ಅದೊಂದು ಪಾಂಪ್ಲೆಟ್ ಬಿಡ್ತಾರೆ. ಸೊ ಅದರಲ್ಲಿ ಓನ್ಲಿ 100 to 200 ಮೆಂಬರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಅವ್ರ ರ್ಯಾಂಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಆ 200 to 200 ಮೆಂಬರ್ಸ್ ಪ್ಯಾಂಪ್ಲೆಟ್ ಮೇಲೆ ಅವ್ರು ಎಷ್ಟು ಜನ 2 years ಡ್ರಾಪ್ ತಗೊಂಡಿರ್ತಾರೆ, ಇನ್ನು ಅದರಲ್ಲಿ ಇನ್ನೆಷ್ಟು ಜನ 4 years ಡ್ರಾಪ್ ತಗೊಂಡಿರ್ತಾರೆ. ಇನ್ನು ಮಿಕ್ಕಿರೋರು ರ್ಯಾಂಕ್ ತಗೊಂಡಿರ್ತಾರೆ ಇಲ್ವೋ. ಸೊ ಈ ಲೂಪಲ್ಲಿ ನೀವು ಬೀಳಕ್ ಹೋಗ್ಬೇಡಿ. ಆ ಕೋಚಿಂಗ್ ಸೆಂಟರ್ಸ್ ಹೇಳುತ್ತೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬನ್ನಿ, ಗ್ಯಾರಂಟಿಗೆ ಸೀಟ್ ಸಿಗುತ್ತಂತ. ಸೊ ಆಕ್ಚುಲಿ ಆ ಗ್ಯಾರಂಟಿ ಇರಬೇಕಾಗಿದೆ ನಿಮ್ಮ ಹಾರ್ಡ್ ವರ್ಕ್ ಮೇಲೆ. ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂತಂದ್ರೆ ಯಾವ ಗ್ಯಾರಂಟಿನೂ ಕೆಲಸ ಮಾಡಲ್ಲ. ಸೊ ಫಸ್ಟ್ ಸಪೋಸ್ ನೀವು ಡ್ರಾಪ್ ತಗೊಳ್ಳೋಣ ಅಂತಿದ್ರೆ ಈ 4 ಕ್ವಶನ್ಗೆ ನೀವು ಆನ್ಸರ್ ಮಾಡಿ, ದೆನ್ ಯು ಟೇಕ್ ಎ ಡ್ರಾಪ್ ಈಸಿಲಿ. ಫಸ್ಟ್ ಕ್ವಶನ್ ಏನಂತಂದ್ರೆ, ಸೊ ಆಕ್ಚುಲಿ ಈ ಇಯರ್ ನಿಮಗೆ ಮಾರ್ಕ್ಸ್ ಯಾಕೆ ಕಡಿಮೆ ಬಂತು? ಲೈಕ್ ಇದಕ್ಕೆ ಮೆನಿ ರೀಸನ್ಸ್ ಇರ್ಬೋದು, ಬಟ್ ಮೈನ್ ರೀಸನ್ ಅಂದ್ರೆ ಮೇ ಬಿ ಲ್ಯಾಕ್ ಆಫ್ ಕೋಚಿಂಗ್. ಇಲ್ಲಾಂದ್ರೆ ನಮ್ಮ ಕಾಲೇಜಲ್ಲಿ PU ಕಾಲೇಜಲ್ಲಿ ಕೋಚಿಂಗ್ಸ್ ಇಲ್ಲ, ಲ್ಯಾಕ್ ಆಫ್ ಕೋಚಿಂಗ್ ಅಂತಿದ್ರೆ ಪರವಾಗಿಲ್ಲ ಈ ಕ್ವಶನ್ಗೆ. ಇದು ಬಿಟ್ಟು ಇಲ್ಲ ಬ್ರೋ ನಾವು ಎಕ್ಸಾಮ್ ಟೈಮಲ್ಲಿ ನಾನು ಸರಿಯಾಗಿ ಟೈಮ್ ಹೋಗ್ಲಿಲ್ಲ, ನನಗೆ ಪ್ರೆಷರ್ ಬಂತು ಎಕ್ಸಾಮ್ ಟೈಮ್, ಅದಕ್ಕೆ ನನ್ನ ಮಾರ್ಕ್ಸ್ ನಾನು ಶೇಡೆಡ್ ಸರಿಯಾಗಿ ಮಾಡಲಿಲ್ಲ, ಇಂಥ ರೀಸನ್ಸ್ ಇರಬಾರ್ದು. ಫಸ್ಟ್ ಸಪೋಸ್ ನಿಮ್ಗೆ ಈ ಇಯರ್ ಚಾನ್ಸ್ ಕೊಟ್ರೆ, 1 year ನಿಮ್ಗೆ ಚಾನ್ಸ್ ಕೊಟ್ರೆ, ನೀವು ಜೆನ್ಯೂನ್ ಆಗಿ ನೀವು ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗ್ತೀರಾ. ನಿಮ್ಮಲ್ಲಿ ಹಾರ್ಡ್ ವರ್ಕ್ ಸ್ಕಿಲ್ಸ್ ಇದೆಯಾ, ನಿಮ್ಮಲ್ಲ ಪೇಷನ್ಸ್ ಇದೆಯಾ, ನೀವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಆಗಿದ್ದೀರಾ ಆ 1 year ಅಂತ ನೀವು ಆನ್ಸರ್ ಮಾಡಿ, ಈ ಕ್ವಶನ್ಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಇಸ್, ಈ ಥ್ರೂಔಟ್ 1 year ಅಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬೇರೆ ಕೋರ್ಸಲ್ಲಿ ಜಾಯ್ನ್ ಆಗಿರ್ತಾರೆ, ನೀವು ಮಾತ್ರ 1 year ಡ್ರಾಪ್ ತಗೊಂಡು ಓದ್ತಾ ಇರ್ತೀರಾ. ಸೊ ನೀವು ಈ 1 year ಅಲ್ಲಿ ಮೆಂಟಲ್ ಪ್ರೆಷರ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮ್ಗಿದೆಯಾ? ಫ್ಯಾಮಿಲಿಯಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋ ಸಿಚುವೇಶನ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಮಾಕ್ ಟೆಸ್ಟಸ್ ಅಲ್ಲಿ ಒಂದು ಮಾಕ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ, ಇನ್ನೊಂದು ಸೆಕೆಂಡ್ ಮಾಕ್ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಸೊ ಆಗ ಒಂದ್ಸಲಿ ಮೋಟಿವೇಟ್ ಆಗೋದು, ಇನ್ನೊಂದು ದಿನ ಡಿಸ್ಮೋಟಿವೇಟ್ ಆಗೋದು. ಸೊ ಈ ಇನ್ಕನ್ಸಿಸ್ಟೆನ್ಸ್ ಮೋಟಿವೇಶನ್ ನಿಮ್ಗೆ ಇರಬಾರ್ದು. ನೆಕ್ಸ್ಟ್ ನಿಮ್ಗೆ ಆ ಪ್ರೆಷರ್, ಮೆಂಟಲ್ ಪ್ರೆಷರ್, ನೀವು ಹೋಗೋ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ನಿಮ್ ಬೆಂಚ್ ಮೇಟ್ ಪಕ್ಕದಲ್ಲಿ ಒಬ್ಬನು 4 years ಡ್ರಾಪ್ ತಗೊಂಡಿರ್ತಾನೆ, ಕೆಲವು 2 years ಡ್ರಾಪ್ ತಗೊಂಡಿರ್ತಾನೆ. ಸೊ ಅದ್ರಲ್ಲಿ ನೋಡ್ಬಿಟ್ಟು ನೀವು ಡಿಸ್ಮೋಟಿವೇಟ್ ಆಗ್ಬಾರ್ದು. ಸೊ ಈ ರೀತಿ ಮೆಂಟಲ್ ಪ್ರೆಷರ್ ನಿಮ್ ಕೈಯಲ್ಲಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮ್ಗೆ ಇದೆಯಾ? ಸೊ ಇದನ್ನ ಆನ್ಸರ್ ಮಾಡಿ. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ನಿಮ್ಗೆ ಆಕ್ಚುಲಿ ಪ್ಯಾಷನ್ ಇದೆಯಾ ಫೀಲ್ಡ್ ಅಲ್ಲಿ? ಫಾರ್ ಎಕ್ಸಾಂಪಲ್ ನೀವು CET ಅನ್ನ ಟಾಪ್ ತಗೋಣ ಅಂತ ಇದ್ರೆ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ರಿಯಲಿ ಪ್ಯಾಷನ್ ಇದೆಯಾ? ಇಲ್ಲ ಅಂತಂದ್ರೆ ಯಾರೋ ನೈಬರ್ಸ್ ಹೇಳಿದ್ರು, ಯಾರೋ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅಂತ ಟಾಪ್ ತಗೊಳೋದಲ್ಲ. ಆಕ್ಚುಲಿ ಇಲ್ಲ ಅಂದ್ರೆ ಮೆಡಿಕಲ್ ಫೀಲ್ಡ್, ಯಾರೋ ಮೆಡಿಕಲ್ ಅಲ್ಲಿ ಒಳ್ಳೆ ಫೀಲ್ಡ್ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಯಾರೋ ನೈಬರ್ಸ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ರಾಪ್ ತಗೊಳೋದಲ್ಲ ಗುರು. ನಿಮ್ಗೆ ನಿಜವಾಗ್ಲೂ ಪ್ಯಾಷನ್ ಇದೆಯಾ ಅಂತ. ಇದಕ್ಕೆ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಳ್ಳೆ ರ್ಯಾಂಕ್ ಬಂದಿರಲಿಲ್ಲ CET ಅಲ್ಲಿ, ನೀಟಲ್ಲಿ. ಸೊ ಡ್ರಾಪ್ ತಗೊಂಡು ಇನ್ನ ರಿಸಲ್ಟ್ ಬರೋ ಮುಂಚೆನೆ ಡ್ರಾಪ್ ತಗೊಂಡು, ಅವ್ನು ಗೊತ್ತಾಗಿತ್ತು ನಂಗೆ ನೆಟ್ಗೆ ರ್ಯಾಂಕ್ ಬರಲ್ಲ ಅಂತ ಹೇಳ್ಬಿಟ್ಟು ಡ್ರಾಪ್ ತಗೊಂಡ 3 months ಹೋದ ಕೋಚಿಂಗ್ ಸೆಂಟರ್, 3 months ಹೋದ. ಸೊ ಅಲ್ಲಿ ಅವ್ನಿಗೆ ಸ್ವಲ್ಪ ಜೈಲಲ್ಲಿ ಆಗಿ ಹಂಗ ಅನ್ಸ್ತಂತೆ ಗುರು, ನಿಜ. ಎಲ್ಲ ಆಚೆ ಬಿಡಲ್ಲ, ಅದು ಬಿಡಲ್ಲ, 24 hours ರೀಡಿಂಗ್ ಅಂತ. ಸೊ ಅವನಿಗೆ ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ಅವನೆಲ್ಲ ಫ್ರೀ ಆಗಿದ್ದವನು. ಈಗ ಒಂದೇ ಸರಿ ಜೈಲಂಗೆ ಇದ್ರೆ ಅವನಿಗೆ ಆ ಮೆಂಟಲ್ ಪ್ರೆಷರ್ ಅವನಿಗೆ ಬಿದ್ದು ಅವನು 3 months ಆದ್ಮೇಲೆ ಅವನು ವೈಟ್ ಮಾಡಿ ಬಂದ್ಬಿಟ್ಟು ಮತ್ತೆ ಅವ್ನು ಬಂದು ಮತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾನೆ. ಸೊ ಆ ರೀತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬೇಗ ರಿಯಲೈಸ್ ಆಗಿ ಬೇಗ ಬಂದ್ರೆ ಫಾರ್ ಎಕ್ಸಾಂಪಲ್ ನೀವು 6 months ಆದ್ಮೇಲೆ ನೀವು ಡಿಸ್ಮೋಟಿವೇಟ್ ಆದ್ರೆ, ಇಲ್ಲ ಅಂದ್ರೆ ನೀವು 9 months 10 months ಆದ್ಮೇಲೆ ಡಿಸ್ಮೋಟಿವೇಟ್ ಆದ್ರೆ, ಅವಾಗ ನಿಮ್ಮ ಸಿಚುವೇಶನ್ ವರ್ಸ್ಟ್ ಆಗಿರುತ್ತೆ ಗುರು. ನೆಕ್ಸ್ಟ್ ಡ್ರಾಪ್ ಅನ್ನೋದು ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಇಟ್ ಮೇ ಬಿ ಈ 1 year ಈ ಹೋಲ್ 1 year ನಿಮ್ಗೆ ಗೇಮ್ ಚೇಂಜರ್ ಫಾರ್ ಯುವರ್ ಕೆರಿಯರ್ ಅನ್ಬೋದು. ಅದೇ 1 year ಡಿಸಾಸ್ಟರ್ ಇಯರ್ ಆಫ್ ಯುವರ್ ಕೆರಿಯರ್ ಅನ್ಬೋದು. ಸೊ ಎಷ್ಟೋ ಜನ ಡ್ರಾಪ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಸೀಟ್ ಅನ್ನೋ ತಗೊಂಡವ್ರು ಇದಾರೆ. ಅದೇ ಡ್ರಾಪ್ ತಗೊಂಡು ಕೆಲವೊಬ್ರು ವರಸ್ಟ್ ರ್ಯಾಂಕ್ ತಗೊಂಡು ಅವ್ರ ಕೆರಿಯರ್ ಅಲ್ಲಿ ವರಸ್ಟ್ ಇಯರ್ ಆಗೋ ಚಾನ್ಸಸ್ ಇದೆ. ಸೊ ಇವೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ ಪ್ಯಾಷನ್ ಇದ್ರೆ ಮಾತ್ರ ನಿಮ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊತ್ತಿಗೆ ನಿಮ್ಗೆ ಕ್ಲಾರಿಟಿ ಬಂದಿರುತ್ತೆ ಯಾರು ಡ್ರಾಪ್ ತಗೋಬೇಕು, ಯಾರು ಡ್ರಾಪ್ ತಗೋಬಾರ್ದು ಅಂತ. ಸೊ ಇದನ್ನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೈಕ್ ಅವರು
ಫುಲ್ ಕನ್ಫ್ಯೂಸ್ ಆಗಿರ್ತಾರೆ, ಲೈಕ್ ಡ್ರಾಪ್ ತಗೊಳ್ಳೋಣ ತಗೋಬಾರ್ದ, ಸೊ ನೈಬರ್ಸ್ ಹೇಳಿದ್ರು ತಗೊಳ್ಳೋಣ ಅಂತ, ಸೊ ನಮ್ಮ ಫ್ರೆಂಡ್ ಹೇಳ್ದ ತಗೊಳ್ಳೋಣ ಅಂತ. ಸೊ ಅದಕ್ಕಾಗಿ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಮೆನಿ ಮೋರ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ.